ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ಬಳಿ ಬಸ್ ದುರಂತ ಪ್ರಕರಣ ಸಂಬಂಧ ಅವಘಡದಲ್ಲಿ ಮಗಳನ್ನ ಕಳೆದುಕೊಂಡ ತಂದೆ ಕಣ್ಣೀರು ಹಾಕಿದ್ದಾರೆ. ಮಗಳು ಮಾನಸ ಮದುವೆ ಮಾತುಕತೆ ಮಾತಾಡಿದ್ವಿ, ಭಾನುವಾರ ಮದುವೆ ನಿಶ್ಚಯದ ಬಗ್ಗೆ ಮಾತಾಡಬೇಕಾಗಿತ್ತು, ಈಗ ಮಗಳೇ ಇಲ್ಲ ಅಂತ ತಂದೆ ಚಂದ್ರೇಗೌಡ ಭಾವುಕರಾಗಿದ್ದಾರೆ. ಬಾಲ್ಯದಿಂದ ನವ್ಯ ಮಾನಸ ಇಬ್ಬರು ಗೆಳತಿಯರಾಗಿದ್ರು. ಬೆಂಗಳೂರಿನಲ್ಲಿ ಒಂದೇ ಕಂಪನಿಯಲ್ಲಿ ಇಬ್ಬರು ಕೆಲಸ ಮಾಡ್ತಾ ಇದ್ರು. 3 ವರ್ಷಗಳಿಂದ ಬೆಂಗಳೂರಿನಲ್ಲಿ ಒಂದೇ ರೂಮ್ನಲ್ಲಿದ್ರು. 2 ದಿನಗಳ ಹಿಂದೆ ನನ್ನ ಜೊತೆ ಮಾನಸ ಮಾತಾಡಿದ್ಲು ಅಷ್ಟೇ. ನಾಳೆ ನಾಡಿದ್ದು ಮೃತದೇಹ ಸಿಗೋದಾಗಿ ಪೊಲೀಸರು ಹೇಳಿದ್ದಾರೆ. ಬಸ್ ದುರಂತದಲ್ಲಿ ಮೃತಪಟ್ಟ ಮಾನಸ ತಂದೆ ಚಂದ್ರೇಗೌಡರ ನೋವಿನ ಮಾತಿದು. ನವ್ಯ ಮತ್ತು ಮಾನಸ ಇಬ್ಬರೂ ಗೆಳತಿಯರು ನಿನ್ನೆಯ ಅಪಘಾತದಲ್ಲಿ ಬೆಂದು ಹೋಗಿದ್ದಾರೆ. ಮದುವೆ ನಿಶ್ಚಯವಾಗಿದ್ದ ಮಗಳು ಪ್ರಾಣ ಕಳ್ಕೊಂಡಿದ್ದಾರೆ. ಕ್ರಿಸ್ಮಸ್ ಡೇ ಬಂತಲಾಗಿ ಹಿಂಗೆ ಒಂದು ದಿವಸ ಟೂರ್ ಹೋಗ್ತೀವಿ ಅಂತ ಹೊರಟಿದ್ಲು. ಹಿಂಗಾಗಿ ದುರಂತ ನಡೆದಿದೆ. ಎಲ್ಲ ಒಟ್ಟಿಗೆ LKG UKG ಒಟ್ಟಿಗೆ ಬೆಳೆದವರು, ಈಗಲೂ ಎಲ್ಲ ಒಟ್ಟಿಗೆ ರೂಮೆಂಟ್ಸಲ್ಲಿದ್ದವರು. ಹಿಂಗಾಗಿದೆ, ಏನು ಮಾಡೋದು. ಬೆಂಗಳೂರಲ್ಲೇ ಇದ್ಲು. ಈಗ ಕೊನೆಯದಾಗಿ ಅವತ್ತು ನಿನ್ನೆ ರಾತ್ರಿ 9 ಗಂಟೆಲಿ ಕೊನೆಯದಾಗಿ ಮಾತಾಡಿದ್ಲು. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಶನಿವಾರ ಲ್ಯಾಬಿಗೆ ಕಳಿಸಿದ್ದು ಬರುತ್ತೆ. ಅದು ಯಾವತ್ತಿಗೂ ಹೇಳ್ತೀವಿ, ಫೋನ್ ಮಾಡ್ತೀವಿ ಅಂದವರು. ಎಂದಿದ್ದು ಇನ್ನೂ ಫಿಕ್ಸ್ ಮಾಡಿರಲಿಲ್ಲ. ಮಾತುಕತೆ ಎಲ್ಲ ಆಗಿತ್ತು. ಹಿಂಗೆ ಭಾನುವಾರ ಬಂದ್ಬಿಟ್ಟು ಎಲ್ಲ ಮಾತಾಡೋಣ ಅಂತ ಹೇಳಿದ್ಲು. ಹೀಗಾಗಿ ಅಷ್ಟರೊಳಗೆ ಹಿಂಗಾಗಿದ್ದವ್ರು ಅಂತ. ಕ್ರಿಸ್ಮಸ್ ಡೇ ಬಂತಲಾಗಿ ಹಿಂಗೆ ಒಂದು ದಿವಸ ಟೂರ್ ಹೋಗ್ತೀವಿ ಅಂತ ಹೊರಟಿದ್ಲು. ಹಿಂಗಾಗಿ ದುರಂತ ನಡೆದಿದೆ. ಎಲ್ಲ ಒಟ್ಟಿಗೆ LKG UKG ಒಟ್ಟಿಗೆ ಬೆಳೆದವರು, ಈಗಲೂ ಎಲ್ಲ ಒಟ್ಟಿಗೆ ರೂಮೆಂಟ್ಸಲ್ಲಿದ್ದವರು. ಹಿಂಗಾಗಿದೆ, ಏನು ಮಾಡೋದು. ಬೆಂಗಳೂರಲ್ಲೇ ಇದ್ಲು. ಈಗ ಕೊನೆಯದಾಗಿ ಅವತ್ತು ನಿನ್ನೆ ರಾತ್ರಿ 9 ಗಂಟೆಲಿ ಕೊನೆಯದಾಗಿ ಮಾತಾಡಿದ್ಲು. ಅಷ್ಟು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.